ಗೈಸ್, ಈ ಒಂದು ದೊಡ್ಡ ಗಿಫ್ಟು ಏನಿರ್ಬೋದು ಅಂತ ನೀವು ಕಾತರದಿಂದ ಕಾಯ್ತಾ ಇರಿ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಶು ವ್ಲಾಗ್ಸ್. ಸೊ ಗೈಸ್, ಇವತ್ತು ಇವೆಂಟ್ ದಿನ. ಇವತ್ತು ನಮ್ಮ ದೊಡ್ಡಮ್ಮನ ಆ್ಯನಿವರ್ಸರಿ ಇದೆ. ನಾನು ಆಲ್ರೆಡಿ ಒಂದಷ್ಟು ಮಿನಿ ವ್ಲಾಗ್ಸಲ್ಲಿ ನಿಮಗೆ ಹೇಳಿರ್ತೀನಿ. ಸೊ ಅವರ ಆ್ಯನಿವರ್ಸರಿಯ ದಿನ ಇವತ್ತು. ಸೊ ಇವತ್ತು ನಾವು ರೆಸಾರ್ಟಲ್ಲಿ ಇದ್ದೀವಿ ಸದ್ಯಕ್ಕೆ. ಇಲ್ಲಿ ಬಂದ್ಬಿಟ್ಟು ಲೈಟಿಂಗ್ಸ್ ಮಾಡ್ತಾ ಇದ್ದೀವಿ ಗೈಸ್. ಅವ್ರದ್ದು ಲೈಟಿಂಗ್ಸ್ ಇದೆ, ಬಟ್ ಆದರೆ ನಮ್ಗೆ ಇನ್ನೂ ಎಕ್ಸ್ಟ್ರಾ ಲೈಟಿಂಗ್ಸ್ ಬೇಕಿತ್ತು, ಅದನ್ನು ಮಾಡ್ತಾ ಇದ್ದೀವಿ. ಒಂದು ನಿಮಿಷ, ನಾನು ಸ್ವಲ್ಪ ಬಿಟ್ ಆಫ್ ಕ್ಲಿಪ್ಪಿಂಗ್ಸ್ನ ನಿಮಗೆ ತೋರಿಸ್ತೀನಿ. ಸೊ ಇಲ್ಲಿ ನೋಡಿ, ನಮ್ಮ ಚೇತು ಅವರು ಲೈಟಿಂಗ್ಸ್ ಹಾಕ್ತಾ ಇದ್ದಾರೆ. ಆ್ಯಂಡ್ ದಿಸ್ ಇಸ್ ದ ಓಪನ್ ಸ್ಪೇಸ್. ಇಲ್ಲಿನೇ ಫಂಕ್ಷನ್ ಬರೋರೆಲ್ಲ ಕುತ್ಕೋತಾರೆ. ಆ್ಯಂಡ್ ದಿಸ್ ಇಸ್ ದ ಸ್ಟೇಜ್. ನಾನು ಈವ್ನಿಂಗ್ ಹೇಗೆ ಕಾಣುತ್ತೆ ಈ ಸ್ಟೇಜು, ಹೇಗೆ ಡೆಕೋರ್ ಆಗಿರುತ್ತೆ ಅಂತ ತೋರಿಸ್ತೀನಿ. ಆ್ಯಂಡ್ ಆ ಕಡೆ ಎಲ್ಲ ನಿಮಗೆ ಫುಲ್ಲು ಗೇಮಿಂಗ್ಸ್ ಇದೆ, ತುಂಬ ಗೇಮ್ಸ್ ಇದೆ ಗೈಸ್. ಈ ಕಡೆ ಅಂತೂ ಹೆವಿ ಗೇಮ್ಸ್ ಇದೆ. ಆ್ಯಂಡ್ ಅಲ್ಲೆಲ್ಲ ಗೇಮ್ಸ್ ಬರುತ್ತೆ. ಆ ಕಡೆ ಎಲ್ಲ ಚಿಕ್ಕ ಮಕ್ಳದ್ದು ಜೋಕಾಲಿ, ಜಾರಮಂಡಿ ಈ ಥರ ಎಲ್ಲ ಇದೆ. ನೈಸ್ ರೆಸಾರ್ಟ್ ಗೈಸ್, ಸಕ್ಕತ್ತಾಗಿದೆ ಮಾತ್ರ ರೆಸಾರ್ಟು. ಆ್ಯಂಡ್ ತುಂಬ ಸ್ಪೇಷಿಯಸ್ ಆಗಿದೆ, ತುಂಬ ಗ್ರೀನರಿ ಆಗಿದೆ. ನೈಸ್, ಇಟ್ಸ್ ಅ ಗುಡ್ ರೆಸಾರ್ಟ್. ಯಾ, ಈ ಥರ ಇದೆ. ಬೆಳಗ್ಗೆ ಎದ್ದು ಅಲ್ಲೂ ಜಿಲ್ಲ ಏನೂ ಇಲ್ಲ, ಸ್ನಾನ ಮಾಡಿಲ್ಲ, ಇಲ್ಲಿಗೆ ಓಡಿ ಬಂದಿದ್ದೀವಿ, ಮಾಡ್ತಾಯಿದ್ದೀವಿ. ಸೊ ದಿಸ್ ಇಸ್ ದ ಅಪ್ಡೇಟ್ ಆಫ್ ದ ಫಂಕ್ಷನ್, ಇವೆಂಟ್, ಎನಿಥಿಂಗ್ ದಟ್ ಯು ಕಾಲ್. ಆ್ಯಂಡ್ ಇಲ್ಲಿ ನೋಡಿ, ನಮ್ಮ ಲೈಟ್ ಮ್ಯಾನ್ ಚೇತು ಅವರಿದ್ದಾರೆ ಇಲ್ಲಿ. ಆ್ಯಂಡ್ ಸದ್ಯಕ್ಕೆ ನಾವಿಬ್ಬರೇ ಇದ್ದೀವಿ. ಆಮೇಲೆ ಎಲ್ಲರೂ ಬರ್ತಾರೆ ಅನಿಸುತ್ತೆ. ಸೊ ಮುಂಚೆ ಬಂದಿದ್ದರು, ನನ್ನ ಕಸಿನ್ ಇದ್ಲು ಆ್ಯಂಡ್ ನಮ್ಮ ಅಣ್ಣ ಇದ್ದರು, ಗಿರಿ ಅಣ್ಣ. ಅವರಿಬ್ಬರು ಇವಾಗ ಮನೆಗೆ ಹೋಗಿದ್ದಾರೆ, ಒಬ್ಬೊಬ್ಬರೇ ಸ್ನಾನ ಮಾಡ್ಕೊಂಡು ಬರೋಣ ಅಂತ. ಸೊ ಆಮೇಲೆ ನಾವಿಬ್ಬರು ಹೋಗ್ತೀವಿ, ಅವರಿಬ್ಬರು ಬರ್ತಾರೆ, ಆ ಥರ. ನೋಡಿ, ನಮ್ಮ ಅಕ್ಕ ಈ ಥರ ರೆಡಿ ಆಗಿದ್ದಾಳೆ, ಫುಲ್ ಮಿಂಚ್ತಾ ಇದ್ದಾಳಪ್ಪ. ಮಾಮಿ ಏನ, ಸಂತೂರ್ ಮಾಮಿ ಗೈಸ್ ನಮ್ಮ ಅಕ್ಕ. ನನ್ನ ಮಗ ನೋಡಿ, ಅವನಿಗೆ ಜೋಕಾಳಿ, ಜಾರಮಂಡಿ ಇವೆಲ್ಲ ಇದ್ಬಿಟ್ರೆ ಏನೂ ಬೇಡ ಅಲ್ವಮ್ಮ, ಆಟ ಆಡ್ಕೊಂಡು ಇದ್ಬಿಡ್ತಾನೆ, ಯಾರನ್ನೂ ಕೇಳಲ್ಲ. ನಾವೆಲ್ಲ ನೋಡ್ಕೋಬೇಕು ಅನ್ನೋ ಅವಶ್ಯಕತೆನೇ ಇಲ್ಲ ಅವನಿಗಿವತ್ತು. ಹೌದಾ ಬೇಬಿ 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 ಜಾನಿ. ಕತ್ಲಾದ್ಮೇಲೆ ಏನೂ ವಿಡಿಯೋಸ್ ಬರಲ್ಲ ನೀಟಾಗಿ. ನೋಡಿ ನನ್ನ ಮಗ, ಪೋಲಿ ಮಗ. ಇಲ್ಲಿ ನಮ್ಮ ಅಕ್ಕಂದು ಫೋಟೋಶೂಟ್ ನಡೀತಾ ಇದೆ, ಇಲ್ಲಿ ನಮ್ಮ ರಾಣಿ ಅವ್ರದ್ದು ವಿಡಿಯೋ ಶೂಟ್ ನಡೀತಾ ಇದೆ. ಸೊ ನಾನು ಜಸ್ಟ್ ನೋಡ್ಕೊಂಡು ನಿಂತಿದ್ದೀನಿ ಗೈಸ್, ನೋಡ್ತಾ ಇದ್ದೀನಿ ಎಲ್ಲನೂ. ಗೈಸ್ ನೋಡಿ ಗೈಸ್, ನಮ್ಮ ಅಣ್ಣ ಇರೋ, ನಿನ್ನ ಔಟ್ಫಿಟ್ಸ್ ತೋರಿಸ್ತೀನಿ, ಚೆನ್ನಾಗಿದೆ. ಏನ್ರಿ ಇದು, ಮಿಂಚ್ತಾವ್ನೆ ಗೈಸ್. ಯಾರಾದ್ರೂ ಯಶು ಫ್ರೆಂಡ್ಸ್ ಇದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಲವ್ ಮಾಡಬೇಡಿ. ಕಳ್ಳನ್ ಮಗ ಇವ್ನು ನೋಡಿ, ಇವ್ರದೇ ಗೈಸ್ ಇವತ್ತು ಫಂಕ್ಷನ್ ಇರೋದು, ಇವ್ರದ್ದು ಆನಿವರ್ಸರಿ. ಸೊ ಹಾಯ್ ದೊಡ್ಡಪ್ಪ, ಹಾಯ್ ಮಾಡ್ತೀರಾ? ದೇಶಕ್ಕೋಸ್ಕರ ದೇಶನ ಕಾಯ್ದಿರುವಂತಹ ವ್ಯಕ್ತಿ ಇವತ್ತು ಆನಿವರ್ಸರಿ ಮಾಡ್ತಾ ಇದ್ದೀವಿ. ಖುಷಿ ಆಗ್ತಿದೆ. ಬನ್ನಿ ದೊಡ್ಡಪ್ಪ. ಆರ್ಮಿ ಪರ್ಸನ್ ಗೈಸ್ ನಮ್ ದೊಡ್ಡಪ್ಪ. ಆರ್ಮಿಯಲ್ಲಿ ಕಾಲ್ ಸ್ವಲ್ಪ ಫ್ರಾಕ್ಚರ್ ಆಗಿ ಇವಾಗಲೂ ಕೂಡ ಒಂದು ಕಾಲು ಇಲ್ಲ, ಅವ್ರಿಗೆ ತೆಗ್ದಿದ್ದಾರೆ. ತನಗೋಸ್ಕರ ಅಲ್ಲದೆ, ತನ್ನ ಕುಟುಂಬಕ್ಕೋಸ್ಕರ ಅಲ್ಲದೆ, ದೇಶಕ್ಕೋಸ್ಕರ ಹೋರಾಡಿರುವಂತಹ ವೀರ ಯೋಧರಲ್ಲಿ ಇವರು ಒಬ್ರು. ಸೊ ಖುಷಿ ಇದೆ. ನನ್ಗೆ ಅಷ್ಟೇ ಸಾಕು, ನಾನು ಅದೇ ರೀತಿ ಮಾಡಿದ್ದೀನಿ, ನಾನು ದೇಶಕ್ಕಾಗಿ ಮಾಡಿದ್ದೀನಿ. ಇನ್ನಲ್ಲಿ ಎತ್ಕೊಬಿಟ್ರು ಎಲ್ಲರೂ ಸೇರ್ಕೊಂಡು. ಪಾಪ ನಡಿಯಕ್ಕೆ ಅಷ್ಟು ದೂರ ನಡ್ಕೊಂಡ್ ಬರ್ಬೇಕಲ್ಲ, ಕಷ್ಟ ಆಗ್ಬಿಡುತ್ತೆ ಅಂತ ಎತ್ಕೊಂಡ್ ಬಂದ್ಬಿಟ್ರು. ಒಂದು ಫೋಟೋ ಇಡ್ಸೋದು ಒಂದು ದೊಡ್ಡ ಕಷ್ಟ ಗೈಸ್, ಏನು ಕೇಳಲ್ಲ ಅಂತಾನೆ. ಅಲ್ಲ ನೀಟಾಗಿ ಹಾಕೋ, ಅಲ್ಲೋಡಲ್ಲಿ ಹೆಂಗ ಹಾಕ್ಬಿಟ್ಟ. ಅಲ್ಲಮ್ಮನೆ ರೋಜಾ ಹೂವ ಇದೆ, ರಸ್ತೆಗೆ ಹೂವ ಎಲ್ಲ ಮುಡಿಸ್ತವನೆ. ಚೇತು ಎಂತ ಅಳಿಯ ಸಿಕ್ಕಿದ ನೋಡಿ ಗೈಸ್, ಈ ತರ ಅಳಿಯನು ಬಂಗಾರದಂತ ಅಳಿಯ. ಸಾಕ್ಷಿಯಾಗಿದ್ದಾರೆ, ಜೊತೆಗೆ ಒಬ್ಬೊಬ್ರೆ ಎಂಟ್ರಿ ಕೊಡ್ತಾ ಇದ್ದಾರೆ. ನಾನೇ ಹೇಳಿದ್ದು ತುಂಬಾ ಖುಷಿ ಆಗ್ತಾ ಇದೆ ನೋಡೋದಕ್ಕೆ. ಒಂದು ಸಿಲ್ವರ್ ಜುಬ್ಲಿ ಕಾರ್ಯಕ್ರಮವನ್ನ ಇಷ್ಟೆಲ್ಲ ಜನರು ಸೇರಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಾ ಅಂತ ಅಂದ್ರೆ, ಸೊ ಈ ಕೂಡು ಕುಟುಂಬ ಎಷ್ಟು ಗಟ್ಟಿಯಾಗಿದೆ, ಈ ಬಂಧ ಎಷ್ಟು ಗಟ್ಟಿಯಾಗಿದೆ.
ಬನ್ನಿ ಕೆಳಗೆ ಓಕೆ ಒಂದು ಚೇರ್ ತೆಗೆದ್ಬಿಡಿ ಸರ್ ಓಕೆ ರೆಡಿ ಗೈಸ್ ಇವೆಂಟ್ ಎಲ್ಲ ಮುಗೀತು. ಇವೆಂಟ್ ಎಲ್ಲ ಮುಗಿಸ್ಕೊಂಡು ನಾವು ಫುಲ್ ನೈಟ್ ಔಟ್ ಹೋಗಿದ್ವಿ. ಬೆಳಗ್ಗೆ 6 ಗಂಟೆಗೆ ನಾವು ವಾಪಸ್ ಮನೆಗೆ ಬಂದಿದ್ದು. ಸೊ ನೈಟ್ ಔಟ್ ಹೋದವರು ಎಲ್ಲಿಗೆ ಹೋಗಿದ್ವಿ ಅಂದರೆ ಕಗ್ಲಿಪುರ ಹತ್ರ ಒಂದು ಬರ್ನೌಟ್ ಅಂತ ಬರುತ್ತೆ. ನಂಗೆ ಗೊತ್ತಿಲ್ಲ ಎಷ್ಟು ಜನಕ್ಕೆ ಇದು ಗೊತ್ತು ಅಂತ, ಬಟ್ ಇಟ್ ಈಸ್ ಅ ವೆರಿ ನೈಸ್ ಪ್ಲೇಸ್ ಟು ಎಂಜಾಯ್. ಸೊ ಅಲ್ಲಿ ಹೋಗಿ ಫುಲ್ಲು ನಾವು ಗೋ ಕಾರ್ಟಿಂಗ್ ಎಲ್ಲ ಮಾಡಿಕೊಂಡು ಅದಾದಮೇಲೆ ಫುಟ್ಬಾಲ್ದು ಗೇಮ್ಸ್ ಎಲ್ಲ ಆಡಿಕೊಂಡು ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ಬೆಳಗ್ಗೆ 6 ಗಂಟೆಗೆ ವಾಪಸ್ ಮನೆಗೆ ಬಂದ್ವಿ. ನಿಮ್ಮ ಅಮ್ಮ ಮಾಡ್ತಾವ್ರೆ. ತಾತ ಇದ್ಯಾರು ಕೊಟ್ಟಿರೋದು ಗೊತ್ತಾ? ಇಲ್ಲಿ ಬೇಕ್ರಿ ಅವ್ರಲ್ಲ ಅಂಕಲ್ ಅವ್ರಿಗೆ ಕೊಟ್ಟಿರೋದು. ನಾವು ನಿನ್ನೆ ಇದು ಆನಿವರ್ಸರಿ ಗಿಫ್ಟ್ಸ್ನೆಲ್ಲ ಏನ್ ಮಾಡ್ತಾ ಇದ್ವಿ, ಓಪನ್ ಮಾಡ್ತಾ ಇದೀವಿ ಇವಾಗ. ಸೊ ನೆನ್ನೆ ನಾನು ಅಷ್ಟೊಂದು ವ್ಲಾಗ್ ಮಾಡಕ್ ಆಗ್ಲಿಲ್ಲ. ಇವಾಗ ಮಾಡ್ಲಿಲ್ಲ ದೊಡ್ಡಪ್ಪ ದೊಡ್ಡಮ್ಮನ್ ನೀನು ಜಾಸ್ತಿ ವ್ಲಾಗ್ ಮಾಡಕ್ ಆಗಿಲ್ಲ ಗೈಸ್. ಇವಾಗ ಗಿಫ್ಟ್ಸ್ ಎಲ್ಲ ಓಪನ್ ಮಾಡ್ತಾ ಇದೀವಿ. ಕಮೆಂಟ್ ಚೆನ್ನಾಗಿ ಹಾಕಿ ಹೋಗ್ಲಿ ಏನೋ ಪಾಪ ಕಮೆಂಟ್ ಹಾಕಿ ಗೈಸ್ ಅವ್ರು ಬ್ಲಾಗ್ ಮಾಡಬೇಕು ಅಂತ ನೋಡಿ ಬರೀತಾ ಇದೀವಿ ಎಲ್ಲಾರ್ದು ಏನು ಕೊಟ್ಟಿದ್ದಾರೆ ಅಂತ. ಗೈಸ್ ಈ ಒಂದು ದೊಡ್ಡ ಗಿಫ್ಟು ಏನಿರ್ಬೋದು ಅಂತ ನೀವು ಕಾತರದಿಂದ ಕಾಯ್ತಾ ಇರಿ. ಲಾಸ್ಟಲ್ಲಿ ತೆಗಿತೀವಿ ಇದನ್ನ. ಏನಿರ್ಬೋದು ಅಂತ ಗೆಸ್ ಮಾಡ್ತಾ ಇರಿ. ನಮಗೂ ಗೊತ್ತಿಲ್ಲ ಏನು ಅಂತ. ನೋಡೋಣ ಏನಿದೆ ಇಷ್ಟು ದೊಡ್ಡ ಬಾಕ್ಸ್ ಅಲ್ಲಿ ಅಂತ. ಮಿಸ್ಟ್ರಿ ಬಾಕ್ಸ್ ಓಪನ್ ಆಗ್ತಾ ಇದೆ ಗೈಸ್. ಮಿಸ್ಟ್ರಿ ಬಾಕ್ಸ್ ಅಂತ ನೋಡೋಣ ಇರಿ. ಬನ್ನಪ್ಪ ಕೊಟ್ಟರು ಇರೋ ಇರೋ ಏನಿದು ಮರನಾ? ಓ ಡೆಕೋರೇಷನ್ ನೋಡ್ರಿ ಸರಿಯಾಗಿರೋದ ಕೊಟ್ಟರೆ ಮರ ಮರದ ಕೆಳಗಡೆ. ಹೀಗೆ ಆಫ್ಟರ್ ಸೋ ಮೆನಿ ಡೇಸ್ ನಾನು ಈ ಒಂದು ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ನಾನು ಈ ವ್ಲಾಗ್ನ ಎಂಡ್ ಮಾಡಿಲ್ಲ ಅನ್ನೋದು ಕೂಡ ಮರ್ತೋಗ್ಬಿಟ್ಟಿದ್ದೆ. ಆ ಇವೆಂಟ್ ತುಂಬ ಚೆನ್ನಾಗಾಯಿತು. ಆ್ಯಂಡ್ ಎಲ್ಲ ಅವಳೇ ನನ್ನ ಕಸಿನ್ನೇ ಮಾಡಿರೋದ್ರಿಂದ ಸ್ವಲ್ಪ ದೊಡ್ಡವ್ರ ಇನ್ವಾಲ್ವ್ಮೆಂಟ್ ಎಲ್ಲ ಕಮ್ಮಿ ಇತ್ತು. ಎಲ್ಲನೂ ನಾವೇ ನೋಡ್ಕೊಬೇಕಿದ್ದರಿಂದ ನಂಗೆ ಜಾಸ್ತಿ ವ್ಲಾಗ್ಸು ವಿಡಿಯೋಸು ಮಾಡೋಕ್ಕಾಗಲಿಲ್ಲ. ತುಂಬ ಕೆಲಸ ಇತ್ತು, ಓಡಾಟ ಇತ್ತು, ಎಲ್ಲ ಇತ್ತು. ಹಾಗಾಗಿ ಮಾಡೋಕ್ಕಾಗಲಿಲ್ಲ. ಸೊ ದಟ್ ಈಸ್ ಹೌ ದ ಡೇ ವೆಂಟ್. ಓಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಚಿಕ್ಕ ಚಿಕ್ಕ ಕ್ಲಿಪ್ಪಿಂಗ್ಸ್ ಹಾಕಿದ್ರು. ನಾನು ಡ್ಯಾನ್ಸ್ ವಿಡಿಯೋ ಎಲ್ಲ ಫುಲ್ ಇದೆ ಆ್ಯಕ್ಚುಲಿ, ಬಟ್ ಆದರೆ ಕಾಪಿರೈಟ್ಸ್ ಬರುತ್ತೆ ಅಂತ ಹಾಕೋಕ್ಕಾಗಿಲ್ಲ. ನಿಮ್ಗೇನಾದರೂ ಬೇಕು ಅಂದರೆ ಒಂದು ವಿಡಿಯೋ ಡ್ಯಾನ್ಸ್ದಕ್ಕೆ ಹಾಕ್ತೀನಿ, ಅದು ಕಾಪಿರೈಟ್ ಬಂದರೂ ಪರವಾಗಿಲ್ಲ ಅಂತ. ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ದರೆ ಮೇಕ್ ಶೂರ್ ಯು ಗೈಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ದಟ್ಸ್ ಇಟ್ ಗೈಸ್. ಮತ್ತೆ ಸಿಗುವ ಮುಂದಿನ ವ್ಲಾಗ್ನಲ್ಲಿ. ಬಾಯ್ ಬಾಯ್.